ಮಣ್ಣನ್ನು ಕಿತ್ತು ತಿಂತೆ ಈಗ ಅವರಡೆಗೆ ಹೆಸರೇ
ಅದೇ ತಗ್ಗಿಸಿಕೊಂಡು ಹೋಗ್ತಾನೆ ಅಂದುಕೊಂಡರೆ ಆಗಲಿಲ್ಲ. 4 ಎಕರೆ ಹೋದವನು ಹಿಂದಿರುಗಿ ಬಂದ. ಮರವನ್ನು ಹಿಡಿದು ಅಲ್ಲಾಡಿಸಿ ನಾನೆಲ್ಲ ಕಪಲಪನೆ ಬೀಸಿದ್ದೆ. ಕೈ ಕೈಗಳೆಲ್ಲ ನೋವಾಯಿತು. ನಮ್ಮ ಪುಣ್ಯ. ಅದಕ್ಕೆ ನಾನು ಉಪಾಯವೊಂದನ್ನು ಮಾಡಿದ್ದೇನೆ. ಅದಕ್ಕೆ ತೊಡಕಾಗಿರುವವರು ಪಾಂಡವರು. ನಮ್ಮ ಹಿರಿಯರಿಗೂ ಅವರನ್ನು ಕಂಡರೆ ಬಹಳ ಪ್ರೀತಿ. ಅಡವಿಯಲ್ಲಿ ಹುಟ್ಟಿದವರಾದರೂ ಇಲ್ಲಿಗೆ ಬಂದು ಮೆರೆಯುತ್ತಿದ್ದಾರೆ. ಒಂದೆಡೆ ತಂದೆಯನ್ನು ಕಳೆದುಕೊಂಡವರೆಂಬ ಕಲಿಕರ, ಇನ್ನೊಂದೆಡೆ ಸಜ್ಜನರು ಎಂದು ಮಮಕಾರ. ಇದನ್ನು ಹೀಗೆ ಬಿಟ್ಟರೆ ಆ ಧರ್ಮರಾಯನೇ ಹಸ್ತಿನಾವತಿಯ ಚಕ್ರವರ್ತಿ ಆಗುತ್ತಾನೆ. ಆ ಭೀಮನೊಬ್ಬನನ್ನು ಕೊಂದರೆ ಆ ಪಾಂಡವರು ದುರ್ಬಲರಾಗುತ್ತಾರೆ. ಅದಕ್ಕೆ ಆ ಭೀಮನಿಗೆ ವಿಷವನ್ನು ಉಳಿಸಬೇಕೆಂದಿದ್ದೇವೆ. ಸಾಯದೆ ತಿನ್ನುತ್ತಾರೆ, ಸಾಯುತ್ತಾರೆ. 4 ದಿನ ಕಣ್ಣೀರಿಡುತ್ತಾರೆ, ಆಮೇಲೆ ಮರೆಯುತ್ತಾರೆ. ಮುಂದೆ ನಾವು ಮೆರೆಯಬಹುದು. ಹೌದು, ಅವನನ್ನು ಇಲ್ಲಿಗೆ ಬರಲು ಹೇಳಿದ್ದೇನೆ. ಅವನು ಬಂದಾಗ ವಿನಯದಿಂದ ಕಾಣಿದೆ. ಆಯ್ತಾಯ್ತು, ನಗು ನಗುತ್ತಾ ಸಂತಸದಿಂದ ಬಂದನು. ನಮ್ಮ ಅಮ್ಮ ಗಾಂಧಾರಿ ನಾವು ಹೇಳುವುದೇನು ಗೊತ್ತೋ, ಇದ್ದರೆ ಭೀಮನಂತಹ ಮಗನಿರಬೇಕು. ನೀವು 3 ಮಂದಿ ಇದ್ದರೂ ಒಂದೇ, ಜೀವನೊಬ್ಬನೇ ಇರುವುದು ಒಂದೇ ಎನ್ನುತ್ತಾಳೆ. ಅವಳು ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡಿದ್ದಾಳೆ. ಆದರೂ ನಿನ್ನ ಮೈಕೈಗಳನ್ನು ಮುಟ್ಟಿ ನೋಡಿ, ನಿನ್ನ ಮಾತನ್ನು ಕೇಳಿ ನಿನ್ನನ್ನು ಅರಿತುಕೊಂಡಿದ್ದಾಳೆ. ಏನಿದು ಎಲ್ಲವರು ಮಾತನಾಡುತ್ತಿದ್ದೀರಿ? ಅತೀಯಾದ ವಿನಯವನ್ನು ಕಾಣಿಸುತ್ತಾ ಇದ್ದೀರಿ. ಒಬ್ಬಲ್ಲ, ಅತೀ ವಿನಯ ದೂತ ಲಕ್ಷಣವನ್ನು ಹೇಳ್ತಾರೆ. ಇರಲಿ, ಇನ್ನು ಸೂರ್ಯದೇವ ಪಶ್ಚಿಮದಿಂದ ಉಪಯೋಗಿಸಿದನು ಹೇಗೆ? ಹಾಗೇನು ಇಲ್ಲ. ಮೊನ್ನೆ ಅಜ್ಜಯ್ಯನ ಮಾತು ಕೇಳಿ ಜ್ಞಾನೋದಯವಾಗಿದೆ. ನಾವು 105 ಮಂದಿ ಅಣ್ಣ ತಮ್ಮಂದಿರಲ್ಲವೇನೋ. ಹಸ್ತಿನಾವತಿಯ ರಾಜಕುವರರೆಲ್ಲ ಒಂದಾಗಿ ಚಂದಾಗಿ ಇರಬೇಕಲ್ಲವೇನು. ಅದಕ್ಕೆಂದೇ ಹಿಂದಿನದನ್ನೆಲ್ಲ ಮರೆತು ಒಂದಾಗಿ ಇರೋಣೆಂದು ತೀರ್ಮಾನಿಸಿದ್ದೇವೆ. ಅದಕ್ಕಂತಾನೆ ನಿಮ್ಮನ್ನು ನೋಡಿದರೆ ನಮ್ಮ ಪ್ರೀತಿ ಮೊನ್ನೆ ನಿನ್ನ ಕುರಿತಾಗಿ ಸಿಟ್ಟು ಬಂದಿತ್ತು. ಆಮೇಲೆ ಗೊತ್ತಾಯ್ತು ನಾವು ನಿನಗೆ ಹಿಂಸೆ ಮಾಡ್ಕೊಂಡ್ರೆ ಕೊಡ್ತೇವೆ, ಅದಕ್ಕೆ ನೀನು ಹಿಂಸೆ ಮಾಡಿದೆ. ಅದರಲ್ಲಿ ನಿನ್ನ ತಪ್ಪೇನೂ ಇಲ್ಲ. ಹಿಂದೆ ಕೊನೆ ನಮ್ಮಿಂದ ನಿನಗೆ ಯಾವ ತೊಂದರೆಯೂ ಆಗುವುದಿಲ್ಲ.
ಎಲ್ಲರೂ ಬದಲಾಯಿಸಿದ್ದೀರಿ. ನಿಮ್ಮ ಸ್ವಭಾವದಲ್ಲಿ ಬದಲಾವಣೆ ಆಗಿದೆ ಎಂದರೆ ನನ್ನ ಅಮ್ಮರಿಗಾಗುವುದಿಲ್ಲ. ಬೇರೆ ಯಾಕೆ ಕರೆಸಿದ್ದು ಕೇಳು. ಅನಿಲ ಜಾತ ಕೇಳು ವಾಯುಸುತನೆ, ಕೌರವರು ಪಾಂಡವರು ಇನ್ನು ಮುಂದೆ ಜೊತೆಯಲ್ಲಿ ಇರಬೇಕು ಎಂಬುದು ನನ್ನ ಮನದ ಬಯಕೆ. ನಾವೆಲ್ಲರೂ ಒಂದಾಗಿ ಇರಬೇಕು. ನನ್ನ ಮನಸ್ಸಿನಲ್ಲಿದ್ದ ಅಸೂಯೆಗಳಿಗೆಲ್ಲ ಹಿಂದೆ ಮಂಗಳವನ್ನು ಮಾಡುತ್ತೇವೆ. ನಾಳೆಯಿಂದ ನಿನ್ನ ಬಗ್ಗೆ ಯೋಚನೆಯನ್ನೂ ಮಾಡುವುದಿಲ್ಲ. ಹಿಂದೆ ನಿನ್ನ ಕತೆ ಮುಗಿಯಬೇಕು. ನನ್ನನ್ನೇ ಮುಗಿಸುವ ಯೋಚನೆ ಮಾಡಿದ್ದೀರೋ ಹೇಗೆ? ಹೌದೌದು. ನಮ್ಮ ನಿಮ್ಮ ನಡುವಿನ ಮನಸ್ತಾಪವನ್ನು ಹಿಂದೆ ಮುಕ್ತಾಯಗೊಳಿಸೋಣ ಅಂತ ಅಂದುಕೊಂಡಿದ್ದೇವೆ. ಅದಕ್ಕಾಗಿ ನಾವೆಲ್ಲ ಸೇರಿ ಸಿಹಿ ಊಟ ಮಾಡೋಣ ಅಂತ ಚಿಂತನೆ ಪಡಿಸಿದ್ದೇವೆ. ವಿಷದ ಲಡ್ಡುಗಳನ್ನು ತಯಾರಿಸಿದ್ದೇವೆ. ವಿಷದ ಲಡ್ಡುವನ್ನು ಸಿದ್ಧಪಡಿಸಿದ್ದೀರೋ? ಹಾಗಲ್ಲ, ನನಗೆ ಶೇ ಹೇಳಲು ಬರುವುದಿಲ್ಲ. ಶೇಪಿಂದ ವಿಷ ಅಲ್ಲ, ವಿಶೇಷವಾದ ಲಡ್ಡು ಅನ್ನೋದಕ್ಕೆ ವಿಷದ ಲಡ್ಡು ಅಲ್ಲ. ನೀನು ಚಿಂತೆ ಮಾಡಬೇಡ. ಆ ವಿಶೇಷವಾದ ಲಡ್ಡುಗೆ ಬಾದಾಮಿ, ದ್ರಾಕ್ಷಿ, ಕೇಸರಿಯನ್ನೆಲ್ಲ ಸೇರಿಸಿ ಮಾಡಿಸಿಟ್ಟಿದ್ದೇವೆ. ಅಷ್ಟೇ ಅಲ್ಲ, ಹೋಳಿಗೆ ಪಾಯಸವನ್ನು ಮಾಡಿಸಿದ್ದೇವೆ. ಅದರಲ್ಲೂ ವಿಷ ಹಾಕಿದೆ. ಏನಿದು? ಎಲ್ಲವರು ವಿಷದ ಬಗ್ಗೆ ಮಾತನಾಡುತ್ತಿದ್ದೀರಿ? ಯಾಕೋ ಅನುಮಾನ ಬರುತ್ತಿದೆ. ಅನುಮಾನ ಪಟ್ಟರೆ ಅನ್ನವೂ ಗಂಟಲಲ್ಲಿ ಇಳಿಯುವುದಿಲ್ಲ. ಗುರುನಾಭ ಹೇಳಿದ ಮಾತನ್ನು ಕೇಳಿ ಮಾತನಾಡುತ್ತಿದ್ದಾನೆ. ಚಿಂತೆ ಮಾಡಬೇಡ, ನಿನಗೆಂದೇ ಮಾಡಿಸಿದ್ದು ಲಡ್ಡು ತಿನ್ನೋಣವೋ? ಆಹಾ ಆಹಾ, ಚಂದ ಮಾತು ತಿಂದು ನಿಮ್ಮ ಮಾತು ಕೇಳುವುದು
ಸಿಹಿ ತಿಂಡಿ ಅನ್ನುವಂತ ಕಂಡ ತಕ್ಷಣ ಏನು ಕುಡಿಯುತ್ತೀಯೋ? ಸಿಹಿಯ ಮಾತು ಕೇಳಿ ಹೇಗೆ ಹಾರಿ ಹಾರಿ ಕುಳಿತಿದ್ದಾನೆ. ಮೇಲೆ ಮೇಲೆ ಬರ್ತಿದೆಯಲ್ಲೋ, ಸುಧಾರಿಸಿಕೋ. ಲಡ್ಡು ಪಾಯಸಗಳನ್ನ ಹೆಸರನ್ನು ಕೇಳಿ ಸಂತೋಷವಾಯ್ತು. ಸ್ವಲ್ಪ ಜಾಸ್ತಿ ಕುಣಿದೆ. ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಂಡಿದ್ದೀರಿ. ಕೌರವ, ನಿಮ್ಮ ಕೆಟ್ಟ ಗುಣದ ಬಗೆಗೆ ನಮಗೆ ಬೇಸರವಿದೆ. ನನ್ನ ಅಣ್ಣ ಧರ್ಮಶ್ರೇಷ್ಠ ಯಾವಾಗಲೂ ಹೇಳುತ್ತಾನೆ, ದ್ವೇಷದಿಂದ ಕಳೆದುಕೊಳ್ಳುತ್ತೇವೆ, ಪ್ರೀತಿಯಿಂದ ಗಳಿಸಿಕೊಳ್ಳುತ್ತೇವೆ. ಯಾರಲ್ಲೂ ದ್ವೇಷವನ್ನು ಕಟ್ಟಿಕೊಳ್ಳಬೇಡ ಅಂತ ಹೇಳುತ್ತಾನೆ. ನಿನ್ನಲ್ಲಿರುವ ಅಸೂಯೆಗೆ ಇವತ್ತೇ ಮಂಗಳವನ್ನು ಹಾಡುತ್ತೆಯಾ ಎಂದಾದರೆ ತಮಗೆ ಆನಂದವೇ. ಎಲ್ಲರೂ ಒಂದಾಗಿ ಚೆಂದಾಗಿ ಇರೋಣ. ನೀವು ಬಡಿಸಿದನು ನಾನು ಆನಂದವಾಗಿ ತಿನ್ನುತ್ತೇನೆ. ಸಿಹಿಯ ಊಟ ಮಾಡುವುದೆಂದರೆ ನನಗೆ ಪರಮಾನಂದ. ಎಲ್ಲವನ್ನು ನಾನು ತಿಂದು ಮುಗಿಸಬೇಕೆಂಬ ಆಸೆ ಅತೀ ಆಗುತ್ತಿದೆ. ಲಡ್ಡು, ಪಾಯಸ, ಹೋಳಿಗೆಗಳನ್ನು ನೆನೆಸಿಕೊಂಡರೆ ಆಹಾ, ಬಾಯಲ್ಲಿ ನೀರು ಬರುತ್ತಿದೆ. ತನ್ನಿ ಎಲ್ಲವನ್ನು ನಾನು ತಿಂದು ಮುಗಿಸುತ್ತೇನೆ. ಎಲ್ಲ ಮುಗಿಯಬೇಕು. ನಾನು ಮುಗಿಸುತ್ತೇನೆ. ಮುಗಿಯಬೇಕು. ನಾನು ಭೀಮಸೇನ, ನೀನು ಕುಳಿತುಕೋ. ಸುಮ್ಮನ ನಡು ನಡು ಕೊಟ್ಟಿರೋ ಭೀಮಸೇನ ನೋಡಿದಿರಾ ಹೇಗೆ ತಿನ್ನುತ್ತಿದ್ದಾನೆ. ನಾವು ನಮ್ಮ ಬೆರಳ ತುದಿಯಲ್ಲಿ ಹೀಗೆ ತಿನ್ನುವುದು. ಭೀಮಸೇನನು ಹೀಗೆ ಮಾಡಿ ಹೀಗೆ ತಿನ್ನುತ್ತಾನೆ. ಭೀಮಸೇನನ ಹಾಗೆ ಆಗಬೇಕು ಅಂದರೆ ಹೀಗೆ ತಿನ್ನಬೇಕು. ಭೀಮಸೇನ ತಿನ್ನು. ತುಂಬಾ ರುಚಿಯಾಗಿದೆ. ಯಾರು ಮಾಡಿದ್ದು? ಇದನ್ನೆಲ್ಲ ಮಾಡಲು ನಮ್ಮ ಅಡಿಗೆ ಭಟ್ಟರಿಗೆ ಬರುವುದಿಲ್ಲ. ಶಿವಮೊಗ್ಗ ವಿಶೇಷವಾದ
ತಿಂಡಿಯನ್ನು ಮಾಡಲು ಬೇರೆಯವರನ್ನು ಕಳಿಸಿದ್ದೇನೆ. ವಿಶೇಷವಾದ ಲಡ್ಡುಗಳನ್ನು ಮಾಡಲು ವಿಶೇಷವಾದ ಅಡಿಗೆ ಭಟ್ಟರು, ಹೆಸರು ಶೇಷ ಭಟ್ಟರು ಅಂತ. ನೀನು ತಿನ್ನು. ಅಡಿಗೆಯನ್ನು ತಂದಿರೋ, ಹೋಗಿ ಗಟ್ಟಿ ತುಪ್ಪವನ್ನು ತಂದಿರೋ. ಕಡಿಯಬೇಕು, ಬಡಿಸಬೇಕು, ಕಡಿಯಬೇಕು, ಬಡಿಸಬೇಕು, ಕಡಿಯಬೇಕು, ಬಡಿಸಬೇಕು. ಕಡಿಯುವುದು ಏನಲ್ಲ, ಗಟ್ಟಿ ತುಪ್ಪವಲ್ಲ. ಬಿಸಿ ಹೋಳಿಗೆಯ ಮೇಲೆ ಗಟ್ಟಿ ತುಪ್ಪವನ್ನು ಹಾಕಿ ತಿಂದರೆ ಆಹಾ, ಇವತ್ತೇನ ನೀನು ತಿನ್ನು. ಅಲ್ಲ, ನೀವು ಒಂದೊಂದು ತಿನ್ಕೊಳ್ಳಿ. ಬೇಡ ಬೇಡ ಬೇಡ, ಅವರಿಗೆಲ್ಲ ಕೊಟ್ಟರೆ ತಿಂಡಿ ಮುಗಿದು ಬಿಡುತ್ತಾರೆ. ಪಾಯಸವನ್ನು ತಂದಿರೋ, ಎಲ್ಲ ಪಾಯಸ ನಿಮ್ಮ ಹೊಟ್ಟೆಗೆ ಸೇರಬೇಕು. ಏನಾಗುತ್ತಿದೆಯೋ, ಪಾಯಸ ಕೆಳಗೆ ಕೈ ಮೇಲೆ ಹೋಗುತ್ತಿದೆಯಲ್ಲೋ, ಇವತ್ತೇನ ಹೇಗಿದ್ದೀಯಾ ಭೀಮಸೇನ? ಕಣ್ಣಲ್ಲಿ ಕತ್ತಲಿಡುತ್ತಿದೆ, ಹೊಟ್ಟೆಯಲ್ಲಿ ಉರಿ ಆರಂಭವಾಗುತ್ತಿದೆ. ವಿಷವನ್ನು ನಿಲ್ಲಿಸಿದಿರೇನೋ? ಹೌದು, ನಾವು ಕೊಟ್ಟಿದ್ದು ವಿಷವಿದ್ದ ತಿಂಡಿಯನ್ನೇ. ಹಗ್ಗ ಕಟ್ಟಿ ತಂದು ಕೈಕಾಲು ಕಟ್ಟೇವೆ, ಕಟ್ಟಿ ಗಂಗೆಗೆ ಬಿಸಾಡಿರಿ. ಹುಡುಗಿ ಸತ್ತಲೆಂದು ಹೇಳಬಹುದು. ಮೋಸ ಇದೇ ರಾಜಕೀಯ. ಎದುರಾಳಿಗಳನ್ನು ಮಣಿಸದಿದ್ದರೆ ನಾವು ಮೆರೆಯಲಿಕ್ಕಾಗುವುದಿಲ್ಲ. ಯಾರಾದರೂ ನೋಡಿದರೇನೋ, ಕೈಯಲ್ಲಿ ಸರಿಯಾಗಿ ತೊಳೆದುಕೊಂಡರೋ ಸಾಕು. ಇನ್ನು ಮೆಲ್ಲನೆಯಿಂದ ಜಾರಿಕೊಳ್ಳೋಣ, ನಡೀರಿ. ಇದು ನಾಗಲೋಕ. ಇಲ್ಲಿಯ ಮಂತ್ರಿ ನಾನು ತಕ್ಷಕ, ಇಲ್ಲಿಯ ದೊರೆ ವಾಸುಕಿ. ಹೇಗಾದರೂ ಈ ನಾಗಲೋಕವನ್ನು ನಾನಾಡಿದ್ದೇನೆ. ದುಡಿಯುವುದು ನಾನು, ಹೊಗಳುವುದು ದೊರೆಯನ್ನು. ನಮ್ಮವರೆಲ್ಲ ನನ್ನನ್ನೇ ಹೊಗಳಬೇಕು. ಅದಕ್ಕಾಗಿ ನಾನೇ ಈ ರಾಜ್ಯದಲ್ಲಿಬೇಕು. ಈ ಒಂದು ಸತ್ತು ನಮ್ಮವರು ನೀರಾಡುತ್ತಿದ್ದಾರೆ. Thank you.
ಈ ನಾಗರಿಕಕ್ಕೆ ಯಾಕೆ ಬಂದ್ರೆ ನಮ್ಮವರೆಲ್ಲ ಬರೆದು ಹೊಸಕ್ಕೆ ಹಾಕುತ್ತೀರಿ. ಯಾರು ನೀನು? ನಾವು ಈ ಸ್ವಲ್ಪ ಜಾತಿಗಳನ್ನು ನಿಮ್ಮದಾಗುವುದಿಲ್ಲ, ಒಡೆದು ಹಾಕುತ್ತೀರಿ. ಯಾರು ನೀನು? ಯಾಕೆ ಬಂದಿ? ದಕ್ಷಕ ಕೇಳ್ತಿದ್ದಾರೆ ತಕ್ಷಣ. ನಾನಾಗಿ ಇಲ್ಲಿಗೆ ಬಂದವನಲ್ಲ, ನೀರಿಗೆ ಎಸೆಲ್ಪಟ್ಟ ನಾನು ಇಲ್ಲಿಗೆ ಬಂದು ಬಿದ್ದೆ. ನನ್ನ ಪರಿಚಯವನ್ನು ಕೇಳು. ಕುಂತಿಯ ಸುತ್ತಲಕ್ಕೆ ತಕ್ಷಕ, ನಾನು ಹಸ್ತಿನಾವತಿಯ ರಾಜಕುಮಾರ ಭೀಮಸೇನ, ತಾಯಿ ಕುಂತಿದೇವಿ, ತಂದೆ ಪಾಂಡು ಚಕ್ರವರ್ತಿ. ವಿಷದ ಪ್ರಭಾವಕ್ಕೆ ಒಳಗಾಗಿದ್ದರಿಂದ ನೀರಿಗೆ ಎಸೆಯಲ್ಪಟ್ಟ ನಾನು ಈ ನಾಗಲೋಕದಲ್ಲಿ ಬಂದು ಬಿದ್ದೆ. ಕೆಲಸಗಳು ನನ್ನನ್ನು ಕಡಿದಿದ್ದ ಪರಿಣಾಮದಿಂದ ನನ್ನಲ್ಲಿರುವ ವಿಷದ ಪ್ರಭಾವ ಕಡಿಮೆ ಆಗಿರಬಹುದು. ಇಲ್ಲಿಗೆ ಬಂದ ತಕ್ಷಣ ನಿಮ್ಮವರು ನನ್ನನ್ನು ಕಡಿಯಲಿಕ್ಕೆ ಆರಂಭಿಸಿದರು. ಅದಕ್ಕೆ ನಾನು ಮಾಡಿದೆ. ನನ್ನ ರಕ್ಷಣೆ ಮಾಡಬೇಕೆಂದಾದರೆ ನಾವುಗಳನ್ನು ಹೊಡೆಯುವುದು ಅನಿವಾರ್ಯವಾಗಿದೆ. ನಮ್ಮ ರಕ್ಷಣೆಯನ್ನು ಮಾಡುವುದರಲ್ಲಿ ತಪ್ಪೇನಿದೆ? ನಾನು ಹಾಗೆ ಯೋಚಿಸಬಹುದಲ್ಲ. ನಮ್ಮ ಅನುಮತಿ ಇಲ್ಲದೆ ಇಲ್ಲಿಗೆ ಬಂದಿರುವುದಕ್ಕೆ ನಿನ್ನಗೂ ನಾನು ಖರ್ಚಿ ಸಾಯಿಸುತ್ತೇನೆ. ಅನುಮತಿ ಇಲ್ಲದೆ ಈ ನಾಗಲೋಕಕ್ಕೆ ಬಂದದ್ದು ಅಲ್ಲದೆ ನನ್ನೇ ಮೇಲೆ ವಾದಿಸುತ್ತಿದ್ದೀಯಾ? ನನ್ನ ಮುಂದೆ ನಿಂತು ಮಾತನಾಡುವುದನ್ನು ನಾನು ಸಹಿಸುವುದಿಲ್ಲ. ನಿನ್ನನ್ನು ಕಚ್ಚಿ ಸಾಯಿಸುತ್ತೇನೆ. ಬರ ಮುಂದೆ. ನಾನು ಬಡಿದ ವಿನಃ ಬುದ್ಧಿ ಬರುವುದಿಲ್ಲ. ಹೆಡೆಯನ್ನು ಬಡಿಯುತ್ತೇನೆ. ಬಾ. ನಿಮ್ಮನ್ನು ನೋಡಿ
ಇಂದ ದೊರೆತ ಅಮೃತ ಸಮಾನವಾದ ರಸಕೊಂಡಗಳ ಪಾಠವಿದೆ. ಒಂದು ಕುಂಡದ ರಸವನ್ನು ಕುಡಿದರೆ ಒಂದು ಆನೆಯ ಬಲ ಬರುತ್ತದೆ. ಇವನು ಎಷ್ಟು ಕುಂಡದ ರಸ ಬೇಕಾದರೂ ಕುಡಿಯಲಿ, ಅಷ್ಟು ಆನೆಯ ಬಲ ಇವನಿಗೆ ಬರಲಿ. ವ್ಯವಸ್ಥೆ ಮಾಡಿ. ಈಗ ಬನ್ನಿ, ನಿಮಗೆ ದೊರೆತಾಳ ಅನುಗ್ರಹ ಮಾಡಿ. ನಮಗಿನ್ನೂ ಆಗಿಲ್ಲ. ಭೀಮಸೇನ ಅವಸರ ಮಾಡಬೇಡ, ನಿಧಾನವಾಗಿ ಕುಡಿ. ನಮ್ಮಲ್ಲಿ ಸಾವಿರಾರು ರಸಕೊಂಡಗಳಿವೆ. ನೀನು ಎಷ್ಟು ಸಾಧ್ಯವೋ ಅಷ್ಟು ಕುಡಿ, ಅಷ್ಟು ಆನೆಗಳ ಬಲ ನಿನಗೆ ಬರುತ್ತದೆ. ಎಷ್ಟಾಯ್ತು ದರ್ಶಕ? 80 ದೊರೆಗಳೇ. ಸಾಕಾಯ್ತೇನೋ ಭೀಮಸೇನ? ಇನ್ನೂ ಅರ್ಧ ಹೊಟ್ಟೆ ಅಷ್ಟೇ ತುಂಬಿದೆ, ಇನ್ನು ಕುಡಿಯಬಹುದು. ಕುಡಿ ಕುಡಿ, ನಿಧಾನವಾಗಿ ಕುಡಿ. ದೇವತೆಗಳೇ ನಿನಗೆ ಕೊಟ್ಟಂತಹ ಅನುಗ್ರಹ ಇದು ಎಂದು ತಿಳ್ಕೋ. ಇಲ್ಲದಿದ್ದರೆ ನಮ್ಮ ಲೋಕಕ್ಕೆ ನೀನು ಬರುತ್ತಿರಲಿಲ್ಲ. ಕುಡಿ. ಎಷ್ಟಾಯ್ತು? 99 ದೊರೆಗಳೇ. ಸಾಕಾ? ಇನ್ನು ಕುಡಿಬಹುದು. ಇನ್ನು ಹಾಗಾದ್ರೆ ಒಂದು ಕುಡಿದು 100 ಸಂಪೂರ್ಣ ಸಂಖ್ಯೆ ಮಾಡಿಕೊ. 100 ಆನೆಗಳ ಬಲ ನಿನಗೆ ಬಂದಂತಾಗುತ್ತದೆ. ಬಹಳ ಭೀಮಸೇನ, ನೀನೀಗ 100 ಕುಂಡಗಳ ರಸವನ್ನು ಕುಡಿದೆ. 100 ಆನೆಗಳ ಬಲ ನಿನಗೆ ಬಂದಂತಾಗಿದೆ. ನೀನು ಇನ್ನು ಮುಂದೆ ಶತಗಜ ಪ್ರಾಣಿ ಎಂಬ ಬಿರುದನ್ನು ಪಡೆದು ಸುಖವಾಗಿ ಒಳ್ಳೆಯದಾದ ಧನ್ಯನಾದೆ. ಕೌರವರ ಮೋಸದಿಂದ ನಾನು ಇಲ್ಲಿಗೆ ಬಂದೆ. ನಿಮ್ಮ ಪ್ರೀತಿಯಿಂದ 100 ಆನೆಗಳ ಬಲವನ್ನು ಪಡೆದೆ. ನನ್ನ ಅಣ್ಣ ಯಾವಾಗಲೂ ಹೇಳುತ್ತಿರೋ ಮಾತೊಂದಿದೆ, ನಾವು ಧರ್ಮವನ್ನು ರಕ್ಷಿಸಿದರೆ ಧರ್ಮ ನಮ್ಮನ್ನು ರಕ್ಷಿಸುತ್ತದೆ ಎಂಬುದಾಗಿ. ಅದು ಸತ್ಯವಾಯಿತು. ಸತ್ಯ, ಧರ್ಮ, ನ್ಯಾಯವೇ ದೇವರು. ಎಲ್ಲರೂ ಧರ್ಮದ ಮಾರ್ಗದಲ್ಲಿ ನಡೆದು ದೈವಾನುಗ್ರಹಕ್ಕೆ ಪಾತ್ರರಾಗಲಿ. ಸರ್ವರಿಗೂ ಮಂಗಳವಾಗಲಿ. ಅದ್ಭುತವಾಗಿ ಪ್ರದರ್ಶನ ಯಕ್ಷಗಾನ ಪ್ರದರ್ಶನ ಮಾಡಿದ ಸರ್ ನಮ್ಮ IMS ಶಿವಮೊಗ್ಗ ತಂಡದ ಡಾಕ್ಟರ್